ಅಷ್ಟು ಸುಲಭ ಇಲ್ಲ ಕೆಪಿಸಿಸಿಯ ಗದ್ದುಗೆ. ಡಿಕೆಶಿಗೆ ಮೂಗುದಾರ ಹಾಕೋದಕ್ಕೆ ಪ್ಲಾನ್ ಸಿದ್ಧವಾಗಿದೆ ಅಂತ ಹೇಳಲಾಗ್ತಾ ಇದ್ದು ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದ್ ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ಗೆ ಮೂಗುದಾರ ಹಾಕೋದಕ್ಕೆ ಎಲ್ಲಾ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಹಿರಿಯರಿಗೆ ಒಂದು ರೀತಿಯ ಆತಂಕ ಢವ. ಯಾಕಂದ್ರೆ ರಾಜ್ಯಾದ್ಯಂತ ಅದು ಡಿಕೆಶಿ ಕಾಂಗ್ರೆಸ್ ಆಗುವಂತಹ ಆತಂಕ ಇದೆ. ಹಿರಿಯರ ಮಾತಿಗೆ ಯಾವುದೇ ರೀತಿಯ ಮಣೆ ಹಾಕಲ್ಲ ಅನ್ನುವ ಭಯ ಕೂಡ ಹಿರಿಯ ನಾಯಕರಿಗೆ ಇರೋದ್ರಿಂದ ರಾಜ್ಯ ನಾಯಕರ ರಿಪೋರ್ಟ್ ಮೇರೆಗೆ ಈಗ ಕೆಡ್ಡವನ್ನ ತೋಡಲಾಗಿದೆಯಾ? ಡಿಕೆಶಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ರಣತಂತ್ರವನ್ನ ಹೆಣೆಯಲಾಗಿದೆಯಾ? ಡಿಕೆಶಿ ಸ್ವಯಂ ನಿರ್ಧಾರ ಕೈಗೊಳ್ಳಬಾರದು ಅನ್ನುವ ಪ್ಲಾನ್ ಇದರ ಹಿಂದೆ ಇದೆಯಾ? ಕೆಪಿಸಿಸಿಯಲ್ಲಿ ಉಸ್ತುವಾರಿ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ ಅಂತ ಹೇಳಲಾಗಿದ್ದು 10 ಪ್ರಮುಖರು ಹಿರಿಯರನ್ನ ಒಳಗೊಂಡ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಯಾವುದೇ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನೋದಾದ್ರೂ ಆ ನಿರ್ಧಾರಗಳು ಈ ಸಮಿತಿಯಲ್ಲೇ ಆಗತ್ತೆ. ಸೊ ಡಿಕೆಶಿ ಸ್ವತಂತ್ರವಾಗಿ ಯಾವುದೇ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುವಂತಿಲ್ಲ. ಎಲ್ಲದಕ್ಕೂ ಕೂಡ ಉಸ್ತುವಾರಿ ಸಮಿತಿ ಗ್ರೀನ್ ಸಿಗ್ನಲ್ ಬೇಕೇ ಬೇಕು. ಹಾಗಾಗಿ ಡಿಕೆಶಿಯ ಒನ್ ಮ್ಯಾನ್ ಶೋ ಕಡಿವಾಣಕ್ಕಾಗಿ ಈ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಒಂದ್ ಕಡೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ವಿಚಾರವೇ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಸಸ್ಪೆನ್ಸ್ ಕಂಟಿನ್ಯೂ ಆಗ್ತಾನೆ ಇದೆ. ಈಗ ಈ ಒಂದು ಸಮಿತಿ ಡಿಕೆಶಿಗೆ ಮೂಗುದಾರ ಹಾಕುವಂತಹ ಪ್ರಯತ್ನನ ಹೇಗೆ? ನವಿತಾ ಜೈನ್ ಡಿಕೆ ಶಿವಕುಮಾರ್ ಅವರಿಗೆ ಪದವಿಯನ್ನು ಕೊಟ್ಟಂತೆ ಆಗ್ಬೇಕು, ಅದೇ ರೀತಿ ಕಂಟ್ರೋಲ್ ಮಾಡಿದಂತೆ ಆಗ್ಬೇಕನ್ನೋದು ಹೈಕಮಾಂಡ್ ಲೆಕ್ಕಾಚಾರವಾಗಿದೆ. ಮತ್ತೊಂದು ಕಡೆ ಈಗಾಗಲೇ ಡಿಕೆಶಿ ಜೊತೆಗೆ 4 ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡೋ ವಿಚಾರ ಈಗ ಮುಂದೆ ಬಂದಿರುವಂತದ್ದು. ಆ ಮುಖಾಂತರ ಒಂದು ರೀತಿ ಕಾರ್ಯಾಧ್ಯಕ್ಷರ ನೇಮಕ ಮಾಡುವಂತದ್ದೇ ದೊಡ್ಡ ಕಡಿವಾಣ. ಇದರ ಬೆನ್ನ ಇಡೀ ಕಾಂಗ್ರೆಸ್ ಅನ್ನು ತಮ್ಮ ಕಂಟ್ರೋಲ್ ತೆಗೆದುಕೊಳ್ತಾರೆ. ಅದು ಡಿಕೆಶಿ ಕಾಂಗ್ರೆಸ್ ಆಗುತ್ತೆ ಮತ್ತು ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ತಮ್ಮ ಮೂಗಿನ ನೇರಕ್ಕೆ ಬೇಕಾದಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ತಮಗೆ ಇಷ್ಟ ಬಂದಂತೆ ಪಕ್ಷವನ್ನ ನಡೆಸ್ಕೊಳ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಡಿಕೆಶಿ ಅವರನ್ನ ಅಧ್ಯಕ್ಷರಾಗಿ ಮಾಡಿದ್ರೆ ಉಸ್ತುವಾರಿ ಸಮಿತಿ ಅಂದ್ರೆ ಪ್ರಮುಖ ಮತ್ತು ಹಿರಿಯ ನಾಯಕರನ್ನೊಳಗೊಂಡ 10ಕ್ಕೂ ಹೆಚ್ಚು ಸದಸ್ಯರಿರುವಂತಹ ಉಸ್ತುವಾರಿ ಸಮಿತಿಯನ್ನ ನೇಮಕ ಮಾಡಲು ತೀರ್ಮಾನ ಮಾಡಲಾಗಿದೆ. ಈ ಉಸ್ತುವಾರಿ ಸಮಿತಿ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಯಾವುದೇ ರೀತಿಯ ಪ್ರಮುಖ ನಿರ್ಧಾರವನ್ನ ಕೈಗೊಳ್ಬೇಕಾದ್ರೆ, ಯಾವುದೇ ರೀತಿಯ ಒಂದು ಪಕ್ಷದೊಳಗಡೆ ಗಂಭೀರವಾದ ಕೆಲಸವನ್ನ ಮಾಡ್ಬೇಕಾದ್ರೆ ಈ ಉಸ್ತುವಾರಿ ಸಮಿತಿಯ ಪರ್ಮಿಷನ್ ತೆಗೆದುಕೊಂಡು ಆ ಉಸ್ತುವಾರಿ ಸಮಿತಿಯ ಸಭೆಯಲ್ಲಿ ನಿರ್ಧಾರ ಆದ್ರೆ ಮಾತ್ರ ಡಿಕೆ ಶಿವಕುಮಾರ್ ಅವರು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಬಹುದು. ಆ ಮುಖಾಂತರ ಡಿಕೆ ಶಿವಕುಮಾರ್ಗೆ ಪರೋಕ್ಷವಾಗಿ ಕಡಿವಾಣ ಹಾಕುವ ತಂತ್ರ ಇದೀಗ ನಡೆದಿದೆ. ಇದೇ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಕೂಡ ನೀವು 4 ಕಾರ್ಯಾಧ್ಯಕ್ಷರನ್ನು ಅಥವಾ ಉಸ್ತುವಾರಿಯನ್ನು ಮಾಡೋದಾದ್ರೆ ನನಗೆ ಅಧ್ಯಕ್ಷ ಹುದ್ದೆ ಬೇಡ, ನೀವು ಯಾರಿಗಾದ್ರೂ ಕೊಡಿ ಅಂತೇಳಿ ಖಡಕ್ ಆಗಿ ಹೇಳಿರುವಂತದ್ದು. ಈ ಕಿತ್ತಾಟದ ನಡುವೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಹಿರಿಯರೊಂದಿಗೆ ಸಮಾಲೋಚನೆ ಮಾಡಿ ಸದ್ಯದಲ್ಲೇ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ಅನೌನ್ಸ್ ಮಾಡ್ಲಿಕ್ಕೆ ಅಂತ ಹೇಳಲಾಗ್ತದೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಕಾರ್ಯಾಧ್ಯಕ್ಷ ಹುದ್ದೆಯೂ ಬೇಡ ಮತ್ತು ಉಸ್ತುವಾರಿ ಸಮಿತಿ ಬೇಡ ಅಂತ ಹೇಳಿ ಹೈಕಮಾಂಡ್ಗೆ ಒತ್ತಡವನ್ನ ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ನವಿತಾ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಇಂದಿರಾ ಕ್ಯಾಂಟೀನ್ ಹೆಸರಲ್ಲಿ ಕೋಟಿ ಲೂಟಿ ಮಾಡಿರುವ